ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಬಿಹಾರ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಮಾಡಿರುವ ಒಂದು ಭಾಷಣ ಈಗ ರಾಹುಲ್ ಗಾಂಧಿ ಅವರಿಗೆ ತಿರುಗುಬಾಣ ಆಗಿ ಪರಿಣಮಿಸ್ತಾ ಇದೆ. ಕೇವಲ ರಾಹುಲ್ ಗಾಂಧಿಗೆ ಅಂತ ತಿಳ್ಕೊಂಡಲ್ಲ, ಅವರ ಕುಟುಂಬದವರಿಗೆ ಇದು ಒಂದು ರೀತಿಯಾದಂತಹ ತಿರುಗುಬಾಣ ಆಗ್ಬಿಟ್ಟಿದೆ. ಈಗ ಪ್ರತಿಯೊಬ್ಬರು ಕೂಡ ಈ ಗಾಂಧಿ ಕುಟುಂಬದ ಅರ್ಹತೆಯನ್ನ ಪ್ರಶ್ನೆ ಮಾಡಲಿ ಶುರು ಮಾಡಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಹೇಳಿರುವಂತಹ ಮಾತೇನು, ಅದರಿಂದ ಅವ್ರಿಗೆ ಯಾಕೆ ಸಮಸ್ಯೆ ಉಂಟಾಗ್ತಾ ಇದೆ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಈ ತರ ಹೇಳಿದ್ರೆ ಮುಂದೆ ಏನಾಗ್ಬಹುದು ಇದ್ಯಾವುದನ್ನು ಯೋಚನೆ ಮಾಡಲ್ಲ. ಅದಕ್ಕೆ ಬದಲಾಗಿ ಮೈಕ್ ಸಿಕ್ತು ಅಂತ ಹೇಳಿದ ತಕ್ಷಣ ಭಾಷಣ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಾಮಾನ್ಯವಾಗಿ ನಿಮ್ಗೆ ರಾಹುಲ್ ಗಾಂಧಿ ಅವರು ಎಲ್ಲಿ ಭಾಷಣ ಮಾಡಿದ್ರು ಕೂಡ ಇಬ್ಬರ ಹೆಸರನ್ನ ಮಾತ್ರ ಅವ್ರು ಅಪ್ಪಿತಪ್ಪಿ ಕೂಡ ಮಿಸ್ ಮಾಡದೆ ಹೇಳ್ತಾರೆ. ಇಲ್ಲಿ ಕೂಡ ಅಷ್ಟೇ, ರಾಹುಲ್ ಗಾಂಧಿ ಅವರು ಅಂಬಾನಿ, ಅದಾನಿ ಅವರ ಮಕ್ಕಳು ಇವ್ರ ಬಗ್ಗೆ ಕೂಡ ಮಾತಾಡಿದ್ರು. ಅವ್ರ ಬಗ್ಗೆ ಮಾತಾಡ್ಲಿ ಪರವಾಗಿಲ್ಲ. ಅದ್ರ ಜೊತೆಗೆ ಅಮಿತ್ ಶಾ ಅವರ ಮಗನ ಬಗ್ಗೆ ಕೂಡ ಮಾತಾಡಿದ್ರು. ಇಲ್ಲಿ ಮುಖ್ಯವಾಗಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರ ಮಗ ಏನು ಕ್ರಿಕೆಟರ, ಆತನಿಗೆ ಏನಾದ್ರು ಕ್ರಿಕೆಟ್ ಆಡ್ಲಿಕ್ಕೆ ಗೊತ್ತಾ, ಒಂದು ಬಾಲ್ ಆದ್ರೂ ಅವ್ರು ಫೇಸ್ ಮಾಡಿದಾರ, ಅಥವಾ ಬೌಲಿಂಗ್ ಮಾಡಿದಾರ, ಫೀಲ್ಡಿಂಗ್ ಮಾಡಿದಾರ, ಆತನಿಗೆ ಬ್ಯಾಟ್ ಹಿಡಿಲಿಕ್ಕೆ ಗೊತ್ತಿದ್ಯಾ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ರೀತಿ ಕೇಳಲಿ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರ ಮಗನಾದಂತಹ ಜೈ ಶಾ ಅವರು ಈಗ ಐಸಿಸಿಯ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಜೈ ಶಾ ಅವರ ಅರ್ಹತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಆತನಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಗೊತ್ತಿಲ್ಲ, ಆದ್ರೆ ಆತ ಈಗ ವಿಶ್ವದ ಕ್ರಿಕೆಟ್ ಮಂಡಳಿ ಏನಿದೆ ಇದರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾನೆ. ಆತನಿಗೆ ಏನು ಅರ್ಹತೆ ಇದೆ, ಆತನಿಗೆ ಇರುವಂತಹ ಯೋಗ್ಯತೆ ಆದ್ರೂ ಏನು, ಈ ರೀತಿಯಾಗಿ ಈಗ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜೈ ಶಾ ಪಾಲಿಟಿಕ್ಸ್ ನಲ್ಲಿ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಅನಾವಶ್ಯಕವಾಗಿ ಜೈ ಶಾ ಅವರ ಹೆಸರನ್ನ ಹೇಳೋ ಮುಖಾಂತರ ತನ್ನ ಬುಡಕ್ಕೆ ತಾನೇ ತನ್ನಿಟ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಈಗ ಎಲ್ಲರೂ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಿಮ್ಗೆ ಏನ್ರಿ ಅರ್ಹತೆ ಇದೆ ಅಂತೇಳಿ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರ ಕುಟುಂಬ ಅಂದ್ರೆ ಈ ಗಾಂಧಿ ಕುಟುಂಬ ಏನಿದೆ ಅವ್ರು ಇರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾರ್ಮಲ್ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಆ ಪಕ್ಷದ ಅಧ್ಯಕ್ಷನವರೆಗೂ ಕೂಡ ಯಾರನ್ನ ಕೇಳಿದ್ರು ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಮುಂದೆ ನಮ್ಮ ರಾಹುಲ್ ಗಾಂಧಿ ಅವರೇ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗಿರುವಂತಹ ಅರ್ಹತೆ ಏನು, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಕೇವಲ ಅವ್ರಿಗಿರುವಂತಹ ಅರ್ಹತೆ ಏನು ಅಂದ್ರೆ ಗಾಂಧಿ ಕುಟುಂಬದವರು. ಹಾಗಾಗಿ ಗಾಂಧಿ ಕುಟುಂಬದವರು ಅಂತ ಹೇಳಿದ್ರೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಲೇಬೇಕು, ಅವ್ರಿಗೆ ಮಾತ್ರ ಯೋಗ್ಯತೆ ಇರೋದು. ಈ ರೀತಿಯಾಗಿ ಈ ಪಕ್ಷದವರು ಥಿಂಕ್ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದೇ ಸಂದರ್ಭದಲ್ಲಿ ಬೇರೆ ಕೆಲವೊಂದು ವಿಷಯಗಳನ್ನು ಕೂಡ ಈಗ ಪ್ರಶ್ನೆ ಮಾಡಲಿ ಶುರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ರಾಜೀವ್ ಗಾಂಧಿ ಅವರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ರಾಜೀವ್ ಗಾಂಧಿ ಅವರು ಪೊಲಿಟಿಕ್ಸ್ಗೆ ಬಂದಿರಲಿಲ್ಲ. ಅವರು ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಇಂಡಿಯನ್ ಏರ್ಲೈನ್ಸ್ ನಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ 1980 ಅಥವಾ 81ರಲ್ಲಿ ಸಂಜಯ್ ಗಾಂಧಿ ಅವರ ಮರಣ ಆಯ್ತು. ಆಗ ರಾಜೀವ್ ಗಾಂಧಿ ಅವರನ್ನ ಇಂದಿರಾ ಗಾಂಧಿ ಅವರು ಪೊಲಿಟಿಕ್ಸ್ ಕರ್ಕೊಂಡು ಬಂದ್ರು. ನಿಮ್ಗೆ ಗೊತ್ತಿದೆ, ಸಂಜಯ್ ಗಾಂಧಿ ಅವರು ಇಂದಿರಾ ಗಾಂಧಿಯ ಉತ್ತರಾಧಿಕಾರಿ ಅಂತ ಹೇಳ್ಕೊಂಡು ಬಿಂಬಿಸ್ಕೊಂಡಂತವ್ರು. ಯಾವಾಗ ಸಂಜಯ್ ಗಾಂಧಿ ಅವರು ಅಪಘಾತದಲ್ಲಿ ತೀರ್ಕೊಂಡ್ರು, ಆಗ ಇಂದಿರಾ ಗಾಂಧಿ ಅವರಿಗೆ ಯೋಚನೆ ಪ್ರಾರಂಭ ಆಯ್ತು, ನನ್ನ ನಂತರ ಯಾರು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗೋದು. ಅದಕ್ಕಾಗಿ ರಾಜೀವ್ ಗಾಂಧಿ ಅವ್ರನ್ನ ಈ ಪೊಲಿಟಿಕ್ಸ್ ಎಳ್ಕೊಂಡು ಬಂದ್ರು. ಕೊನೆಗೆ 1981ರಲ್ಲಿ ಪ್ರಥಮ ಬಾರಿಗೆ ರಾಜೀವ್ ಗಾಂಧಿ ಅವರು ಅಮೇಠಿಂದ MP ಆಗಿ ಆಯ್ಕೆಯಾದ್ರು. ಅದು ಬೈ ಇಲೆಕ್ಷನ್ ನಲ್ಲಿ ಆಯ್ಕೆಯಾಗಿರೋದು. ಅವರು ಮೊದಲು ಆ ಕ್ಷೇತ್ರವನ್ನ ಸಂಜಯ್ ಗಾಂಧಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಕೊನೆಗೆ ಬೈ ಇಲೆಕ್ಷನ್ ನಲ್ಲಿ ರಾಜೀವ್ ಗಾಂಧಿ ಅವರು ಆಯ್ಕೆಯಾಗಿ ಬಂದ್ರು. ಅದಾಗಿ ಕೇವಲ 3 ವರ್ಷ 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯ್ತು. ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ ಅದೇ ದಿನ ಸಂಜೆ ರಾಜೀವ್ ಗಾಂಧಿ ಅವ್ರನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತೇಳಿ ಆಯ್ಕೆಯನ್ನು ಕೂಡ ಮಾಡಿದ್ರು. ಕೊನೆಗೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನಂತರ 1984ರಿಂದ 1989ರವರೆಗೆ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಳ್ವಿಕೆಯನ್ನು ಕೂಡ ನಡೆಸಿದ್ರು. ಈಗ ಇಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೇನು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಅವರಿಗೆ ಏನ್ ಅರ್ಹತೆ ಇತ್ತು, ಅವ್ರನ್ನ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಿದ್ದೀರಾ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ನಲ್ಲಿ ಬೇರೆ ಇನ್ಯಾರು ಇರ್ಲಿಲ್ವಾ? ಖಂಡಿತವಾಗಿ ಘಟಾನುಘಟಿ ನಾಯಕರುಗಳಲ್ಲಿ ಇದ್ದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಂತಹ ಜ್ಞಾನಿ ಜೈಲ್ ಸಿಂಗ್ ಅವರು ರಾಜೀವ್ ಗಾಂಧಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದಂತವ್ರು. ಹಾಗಾಗಿ ರಾಜೀವ್ ಗಾಂಧಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಯ್ಕೆ ಮಾಡಿರೋದೇ ಈ ಜ್ಞಾನಿ ಜೈಲ್ ಸಿಂಗ್ ಅಂತ ಕೂಡ ಹೇಳ್ತಾರೆ. ಅದೇನೇ ಇರಲಿ, ಆದ್ರೆ ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಒಳ್ಳೆ ನಾಯಕರು ಇದ್ದಿದ್ರು. ಅವ್ರನ್ನೆಲ್ಲ ಬದಿಗೊತ್ತಿ ಈ ರಾಜೀವ್ ಗಾಂಧಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ್ರು. ಕಾರಣ ಬೇರೆ ಏನೂ ಅಲ್ಲ, ಅವರು ಈ ಗಾಂಧಿ ಕುಟುಂಬದಿಂದ ಬಂದವರು. ಅದೊಂದೇ ಯೋಗ್ಯತೆ ಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ರೀತಿಯ ಯೋಗ್ಯತೆ ಇರಲಿಲ್ಲ. ನಿಮ್ ನೆನಪಿರ್ಬೋದು, ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಮಿತಾಬ್ ಬಚ್ಚನ್ ಮತ್ತು ರಾಜೀವ್ ಗಾಂಧಿ ಇಬ್ರು ಕೂಡ ಒಂದೇ ಶಾಲೆಯಲ್ಲಿ ಓದ್ದವರು, ಅಂದ್ರೆ ಸಹಪಾಠಿಗಳಾಗಿದ್ದವರು. ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ನಿರ್ಧಾರ ತಗೊಳ್ಳಿಕ್ಕೆ ರಾಜೀವ್ ಗಾಂಧಿ ಯಾವ ರೀತಿಯಾಗಿ ಪರದಾಡ್ತಾ ಇದ್ರು ಅನ್ನೋದನ್ನ ಅಮಿತಾಬ್ ಬಚ್ಚನ್ ತುಂಬಾ ಕ್ಲೀನ್ ಆಗಿ ವಿವರಿಸಿದ್ರು. ಇಲ್ಲಿ ಅಮಿತಾಬ್ ಬಚ್ಚನ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಟೀ ಕುಡಿಬೇಕಾ ಕಾಫಿ ಕುಡಿಬೇಕಾ ಅನ್ನುವ ನಿರ್ಧಾರ ತಗೊಳ್ಳಿಕ್ಕೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಟೈಮ್ ತಗೊಳ್ತಾ ಇದ್ರು. ರಾಜೀವ್ ಗಾಂಧಿ ಅವರು ಒಮ್ಮೆ ಟೀ ಅಂತಲೇ ಆರ್ಡರ್ ಮಾಡ್ತಾ ಇದ್ರಂತೆ,
ಆರ್ಡರ್ ಮಾಡಿ ಆದ್ಮೇಲೆ ಪುನಃ ವೇಟರ್ನ ಕರೆದು ಟೀ ಬೇಡ ನಂಗೆ ಕಾಫಿ ತಗೊಂಡ್ ಬಾ ಅಂತ ಹೇಳ್ತಾ ಇದ್ರಂತೆ. ಅದಾಗಿ 1 ನಿಮಿಷದ ಒಳಗಡೆ ಮತ್ ಪುನಃ ಆತನನ್ನು ವಾಪಸ್ ಕರೆದು ಬೇಡ ಬೇಡ ನನ್ ಟೀ ತಂದು ಕೊಡು ಅಂತೇಳಿ ಹೇಳ್ತಾ ಇದ್ರಂತೆ. ಈ ರೀತಿಯಾಗಿ ಅಂದ್ರೆ ಯಾವುದೇ ರೀತಿಯಾದಂತಹ ಫರ್ಮ್ ನಿರ್ಧಾರವನ್ನ ತಗೊಳ್ಳಿಕ್ಕೂ ಕೂಡ ರಾಜೀವ್ ಗಾಂಧಿ ಪರದಾಡ್ತಾ ಇದ್ರು. ಅಂತವ್ರನ್ನ ತಗೊಂಡ್ ಬಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿದ್ದು ಅತ್ಯಂತ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲೇ ಅಮಿತಾಬ್ ಬಚ್ಚನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರಿಗಿದ್ದಂತ ಯೋಗ್ಯತೆ ಏನಂದ್ರೆ ಇಂದಿರಾ ಗಾಂಧಿಯ ಪುತ್ರ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಯೋಗ್ಯತೆ ಇರಲಿಲ್ಲ. ಇದು ರಾಜೀವ್ ಗಾಂಧಿ ಅವರ ಕತೆ. ಆದ್ರೆ ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ಸೋನಿಯಾ ಗಾಂಧಿ ಅವರು ಕೂಡ ಪೊಲಿಟಿಕ್ಸ್ ಬಂದ್ರು. ಸೋನಿಯಾ ಗಾಂಧಿ ಅವರಿಗೆ ಇದ್ದಂತ ಅರ್ಹತೆ ಏನು? ಅವರಿಗೂ ಕೂಡ ಅಷ್ಟೇ ಏನು ಅರ್ಹತೆ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಗಾಂಧಿ ಕುಟುಂಬದವರೇ ಇರಬೇಕು ಅಂತಕೊಂಡು ಈ ಕಾಂಗ್ರೆಸ್ಸಿಗರು ಎಲ್ಲರೂ ನಿರ್ಧಾರ ಮಾಡಿ ಸೋನಿಯಾ ಗಾಂಧಿ ಅವ್ರನ್ನ ಪೊಲಿಟಿಕ್ಸ್ ಕರ್ಕೊಂಡ್ ಬಂದ್ರು. ಕೊನೆಗೆ ಅವರು 1997ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡ್ರು. ಕೊನೆಗೆ 98ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಅದಾದ್ಮೇಲೆ ಬಹಳಷ್ಟು ದೀರ್ಘ ಕಾಲದವರೆಗೆ ಅವರೇ ಅಧ್ಯಕ್ಷರಾಗಿ ಮುಂದುವರೆದಿದ್ರು. ಇಲ್ಲಿ ಕೂಡ ಅಷ್ಟೇ ಸೋನಿಯಾ ಗಾಂಧಿ ಅವರಿಗೆ ಇದ್ದಂತ ಯೋಗ್ಯತೆ ಏನು? ಬೇರೆ ಏನೂ ಅಲ್ಲ, ಅಷ್ಟೇ ಗಾಂಧಿ ಕುಟುಂಬದ ಸೊಸೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂತ ಯೋಗ್ಯತೆ ಇರಲಿಲ್ಲ. ಈಗ ನಾವು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡೋದಾದ್ರೆ ಈತನಿಗಿರುವಂತಹ ಯೋಗ್ಯತೆ ಏನು? ಕೇವಲ ಈ ಗಾಂಧಿ ಕುಟುಂಬದವರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ರಾಹುಲ್ ಗಾಂಧಿಯ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆದ್ರೆ ಖಂಡಿತವಾಗಿ ಅದು ಆಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತೇಳಿ ಹೇಳ್ಬೋದು. ಒಂದ್ ವೇಳೆ ಏನಾದ್ರೂ ಆದ್ರೂ ಕೂಡ ಕೇವಲ ಒಂದು 2 ತಿಂಗಳು 3 ತಿಂಗಳ ಒಳಗಡೆ ಇವರು ಕುರ್ಚಿಯಿಂದ ಕೆಳಗಿಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಮೋಜು ಮಸ್ತಿ ಮಾಡ್ಕೊಂಡಿರುವಂತಹ ವ್ಯಕ್ತಿ. ಹಾಗಾಗಿ ಇವರಿಗೆ ಈ ಪ್ರಧಾನಮಂತ್ರಿ ಹುದ್ದೆ ಇದೆಲ್ಲದು ಖಂಡಿತವಾಗಿ ಇಡಿಸೋದಿಲ್ಲ. ಒಂದ್ ವೇಳೆ ಇವ್ರನ್ನ ಕೂರಿಸಿದ್ರು ಕೂಡ ಕೆಲ ದಿನಗಳಲ್ಲಿ ಅವರೇ ನನಗಿದು ಬೇಡ ಅಂತ ಹಿಡ್ಕೊಂಡು ಹೋಗ್ತಾರೆ. ಇದು ರಾಹುಲ್ ಗಾಂಧಿ ಅವ್ರ ಕತೆ. ಆದ್ರೆ ಈಗ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಈಗಾಗಲೇ ಎಂ ಪಿ ಆಗಿ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರುವಂತ ವಿಷಯ. ಕೇವಲ ಪ್ರಿಯಾಂಕಾ ವಾದ್ರಾ ಅಂತ ತಗೊಂಡಲ್ಲ, ಈಗ ಇನ್ನೂ ಒಬ್ಬ ವ್ಯಕ್ತಿನ ಗಾಂಧಿ ಕುಟುಂಬದಿಂದ ತಯಾರು ಮಾಡ್ತಾ ಇದ್ದಾರೆ. ಆತನ ಹೆಸರು ರೆಹಾನ್ ರಾಜೀವ್ ಗಾಂಧಿ ಅಂತ ತಕೊಂಡು. ಈತ ಪ್ರಿಯಾಂಕಾ ವಾದ್ರಾ ಅವರ ಮಗ. ಈತನ ಹೆಸರಿನ ಮುಂದೆ ರಾಜೀವ್ ಗಾಂಧಿ ಅಂತ ಕೂಡ ಸೇರಿಸ್ಬಿಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮುಂದೆ ಆತ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಹೆಸರನ್ನ ಹೇಳ್ಕೊಂಡು ಚುನಾವಣೆಯಲ್ಲಿ ಗೆಲ್ಬಹುದಲ್ಲ, ಅದಕ್ಕಾಗಿ ಈಗಾಗಲೇ ಆತನ ಹೆಸರಿನ ಮುಂದೆ ರಾಜೀವ್ ಗಾಂಧಿ ಅಂತ ತಕೊಂಡು ಸೇರಿಸ್ಬಿಟ್ಟಿದ್ದಾರಂತೆ. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವ್ರು ಯಾವ ರೀತಿಯಾಗಿ ಕುಟುಂಬ ರಾಜಕೀಯವನ್ನ ನಡ್ಸ್ಕೊಂಡು ಬಂದಂತವ್ರು. ಯೋಗ್ಯತೆ ಇರಲಿ ಇಲ್ಲದೆ ಇರಲಿ ನಾವೇ ದೇಶವನ್ನ ಮುನ್ನಡೆಸಬೇಕು, ನಮ್ಗೆ ಆ ಯೋಗ್ಯತೆ ಇರೋದು, ಈ ರೀತಿಯಾಗಿ ತಿಳ್ಕೊಂಡಿರುವಂತಹ ಕುಟುಂಬ ಈ ಗಾಂಧಿ ಕುಟುಂಬದವರು. ಇಂಥವ್ರೀಗ ಈ ಜೈ ಶಾ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೈ ಶಾ ಮೊದಲು BCCI ಅಲ್ಲಿ ಸೆಕ್ರೆಟರಿ ಆಗಿದ್ರು, ಈಗ ICC ಅಧ್ಯಕ್ಷರಾಗಿದ್ದಾರೆ. ಇವರು ICC ಅಧ್ಯಕ್ಷರಾದ್ಮೇಲೆ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ ನೆನಪಿರ್ಬೋದು, ಕಾಂಗ್ರೆಸ್ನವರು ಹೋದಲ್ಲಿ ಬಂದಲ್ಲಿ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ, ಮಹಿಳೆಯರನ್ನ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ, ಎಲ್ಲವೂ ಮಾಡ್ತಾ ಇದ್ದಾರೆ. ಆದ್ರೆ ಕ್ರೀಡೆಗೆ ಬಂದ್ರೆ ಎಲ್ಲಿಯೂ ಕೂಡ ಅಷ್ಟೇ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಅಂದ್ರೆ ಅವರಿಗೆ ಸಿಗುವಂತ ಪ್ರೈಸ್ ಮನಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಆದ್ರೆ ಈ ಬಾರಿಯ ICC ವರ್ಲ್ಡ್ ಕಪ್, ವಿಮೆನ್ಸ್ ವರ್ಲ್ಡ್ ಕಪ್ ನಡೀತಲ್ಲ, ಆ ಸಂದರ್ಭದಲ್ಲಿ ಪುರುಷರ ಟೀಮಿಗೆ ಈಕ್ವಲ್ ಆದಂತಹ ಪ್ರೈಸ್ ಮನಿಯನ್ನ ಈ ಬಾರಿ ಮಹಿಳಾ ಟೀಮಿಗೆ ಕೂಡ ಕೊಡಲಾಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜೈ ಶಾ ಅವರು ಏನ್ ಮಾಡಿದಾರೋ ಏನ್ ಬಿಟ್ಟಿದಾರೋ ಗೊತ್ತಿಲ್ಲ, ಕ್ರಿಕೆಟ್ ನಲ್ಲಿ ಮಹಿಳೆಯರನ್ನ ಕೂಡ ಈಗ ಈಕ್ವಲ್ ಆಗಿ ಟ್ರೀಟ್ ಮಾಡಲಿ ಶುರು ಮಾಡಿದ್ದಾರೆ. ಇದು ಬಹುದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕಿತ್ತು. ಇದನ್ನ ಬಿಟ್ಟು ರಾಹುಲ್ ಗಾಂಧಿ ಅವರು ಅನಾವಶ್ಯಕವಾಗಿ ಅಮಿತ್ ಶಾ ಅವರ ಪುತ್ರ ಜೈ ಶಾಗೆ ಏನ್ ಯೋಗ್ಯತೆ ಇದೆ ಅಂತ ಹೇಳ್ಕೊಂಡು ಆತ ICC ಅಧ್ಯಕ್ಷರಾಗಿದ್ದಾನೆ, ಈ ರೀತಿಯಾಗಿ ಈಗ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಇನ್ನೊಂದು ತಿಳ್ಕೊಬೇಕಿತ್ತು, ಹಲವಾರು ಕಾಂಗ್ರೆಸ್ ನಾಯಕರು ಕೂಡ BCCI ಅಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ, ಹಾಗೇನೆ ICC ಕೂಡ ಹೋಗಿದ್ದಾರೆ. ಇದೆಲ್ಲವನ್ನು ಸ್ವಲ್ಪ ರಾಹುಲ್ ಗಾಂಧಿ ಅವರು ತಿರುಗಿ ನೋಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಎಡವಟ್ಟು ಭಾಷಣವನ್ನು ಮಾಡಿ ತಮ್ಮ ಬುಡಕ್ಕೆ ತಾವೇ ತಗೊಂಡ್ ಬರ್ತಾರೆ. ಈ ಸದ್ಯಕ್ಕೆ ಈಗ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಇದೇ ತರ ಆಗ್ಬಿಟ್ಟಿದೆ. ಪ್ರತಿಯೊಂದು ಕಡೆಯಿಂದನೂ ಕೂಡ ಈಗ ರಾಹುಲ್ ಗಾಂಧಿಯನ್ನು ಪ್ರಶ್ನೆ ಮಾಡಲಿ ಶುರು ಮಾಡಿದ್ದಾರೆ. ನಿಮ್ಗೆ ಏನ್ ಯೋಗ್ಯತೆ ಇದೆ ಅಂತ ತಗೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಮೋರ್ ಓವರ್ ದಟ್ ಈಗ ಅವರು LOP ಆಗಿದ್ದಾರೆ, ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಆಗಿದ್ದಾರೆ. ಆದ್ರೆ ಇಲ್ಲಿ ಕೂಡ ಅಷ್ಟೇ ಅವರ ಯೋಗ್ಯತೆ ಏನು ಅನ್ನೋದನ್ನ ಅವ್ರು ಪ್ರತಿ ಬಾರಿ ಲೋಕಸಭಾ ಅಧಿವೇಶನ ನಡೆದ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಚರ್ಚೆ ನಡೆಯಲಿಕ್ಕೆ ಬಿಡ್ತಾ ಇಲ್ಲ. ಸುಮ್ಮನೆ ಗದ್ದಲ ಮಾಡ್ಕೊಂಡು ಗಲಭೆ ಮಾಡ್ಕೊಂಡು ಹೊರಗಡೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಅಂದ್ರೆ ವಾಕ್ಔಟ್ ಮಾಡ್ಕೊಂಡು ಹೊರಗಡೆ ಹೋಗಿ ನಿಂತ್ಕೊಂಡು ಮತ್ತೆ ಪುನಃ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಚರ್ಚೆಗಳಲ್ಲಿ ಇವರು ಭಾಗವಹಿಸ್ತಾನೆ ಇಲ್ಲ. ಈಗ ನಾಡಿದ್ದೀಗ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಮೋಸ್ಟ್ಲಿ ಡಿಸೆಂಬರ್ 1ರಿಂದ ಪ್ರಾರಂಭ ಆಗ್ತಾ ಇದೆ ಅನಿಸ್ತದೆ. ಈ ಬಾರಿ ನನ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಖಂಡಿತವಾಗಿ ಇವರು ಅಧಿವೇಶನವನ್ನ ನಡೆಸ್ಲಿಕ್ಕೆ ಬಿಡೋಲ್ಲ. ಆ ಸಂದರ್ಭದಲ್ಲಿ ಇವರು ತಗೊಳ್ಳುವಂತ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಮತಗಳು. ಹರಿಯಾಣ ಚುನಾವಣೆಯಲ್ಲಿ ಮತಗಳು ಆಗಿದೆ, ಕರ್ನಾಟಕ ಚುನಾವಣೆಯಲ್ಲಿ ಮತಗಳು ಆಗಿದೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತಗಳು ಆಗಿದೆ ಅಂತೇಳಿ ಹೇಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತೇಳಿ ಹೇಳಿ ಗಲಭೆಯನ್ನ ಮಾಡ್ಕೊಂಡೆ ಸಂಪೂರ್ಣ ಅಧಿವೇಶನವನ್ನ ಖಂಡಿತವಾಗಿ ಹಾಳು ಮಾಡ್ತಾರೆ. ನಾನು ಹೇಳಿರೋದನ್ನ ನೆನ್ಪಿಟ್ಕೊಂಡು ನೀವು ಅಧಿವೇಶನ ಪ್ರಾರಂಭ ಆದ್ಮೇಲೆ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ.
ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ರಾಹುಲ್ ಗಾಂಧಿ ಅವರು ಅನಾವಶ್ಯಕವಾಗಿ ಈ ರೀತಿಯಾದಂತಹ ಭಾಷಣಗಳನ್ನ ಮಾಡಿ ತಮ್ಮ ಪಕ್ಷಕ್ಕೆ ತಾವೇ ಹಾನಿ ಮಾಡ್ತಾ ಇದ್ದಾರಾ, ಅಥವಾ ಅವ್ರು ಮಾತಾಡೋದು ಸರಿಯಾಗಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.